ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಭುದೇವ ಪ್ರಭೆ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳ ಕಾಲದಲ್ಲಿ ಯಾವ ಶಾಲೆ ಕಾಲೇಜುಗಳು ಇರಲಿಲ್ಲ. ಆದರೆ ಕಲಿಯಬೇಕೆಂಬ ಹಂಬಲವುಳ್ಳವರು ಮಾತ್ರ ಬಹಳಷ್ಟು ಜನರಿದ್ರು. ಆದರೆ ಕಲಿಸುವವರು ಮಾತ್ರ ಯಾರೂ ಇರಲೇ ಇಲ್ಲ. ಋಷಿಗಳು ಪ್ರಪ್ರಥಮದಲ್ಲಿ ವಿಶ್ವ ಸಂಶೋಧನೆಗೆ ಇಳಿದಾಗ ಕಲಿಕೆಯ ಮಾರ್ಗವೇ ಇರಲಿಲ್ಲ. ಆದರೆ ವಿಶ್ವದ ಕುರಿತು ಅವರಲ್ಲಿ ಕುತೂಹಲ ಮಾತ್ರ ಅಪಾರವಾಗಿತ್ತು. ಆ ತವಕವೇ ಅವರಿಗೆ ಸತ್ಯದ ದಾರಿಯನ್ನು ತೋರಿತು. ಈ ಸತ್ಯಾನ್ವೇಷಣೆಯಲ್ಲಿ ಅವರ ಕುತೂಹಲವೇ ಅವರಿಗೆ ಗುರುವಾಗಿ ನಿಂತಿತು. ಅನಂತತೆಯ ಆ ಮಾರ್ಗದಲ್ಲಿ ತಮ್ಮ ಸೂಕ್ಷ್ಮ ಮನಸ್ಸನ್ನು ದೂರ ದೂರ ಹರಿಬಿಟ್ರು. ಅವರ ಆ ನಿರ್ಮಲ ಮನಸ್ಸಿಗೆ ಸತ್ಯದ ದರ್ಶನವಾಗಿತ್ತು. ಆ ಕ್ಷಣದಲ್ಲಿ ಹೃದಯ ತುಂಬಿ ಹಾಡಿಕೊಂಡ್ರು. ಅವರ ಹೃದಯ ಗೀತೆಗಳೇ ಆ ವೇದೋಪನಿಷತ್ತುಗಳು. ಅಲ್ಲೆಲ್ಲ ಸತ್ಯದ ಬೆಳಕು ರಾಶಿ ರಾಶಿಯಾಗಿ ಚೆಲ್ಲಿದೆ. ಸತ್ಯದ ದರ್ಶನಕ್ಕಾಗಿ ಋಷಿಗಳು ಅಪಾರ ಶ್ರಮ ವಹಿಸಿದ್ರು. ಹಸಿವೆ, ತೃಷೆ, ನಿದ್ರೆ, ಲೌಕಿಕ ಆಸೆ, ಆಕಾಂಕ್ಷೆಗಳನ್ನೆಲ್ಲ ಮೀರಿ ನಿಂತ್ರು. ಅದೊಂದು ಮಹಾನ್ ತಪಸ್ಸಾಗಿತ್ತು. ಅಂತೆಯೇ ಅವರಿಗೆ ಸತ್ಯದ ಸಾಕ್ಷಾತ್ಕಾರ ಸಾಧ್ಯವಾಯಿತು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರಭುದೇವ ಪ್ರಭೆ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.